ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕ ಮಿತ್ರರೇ, ರಾಜ್ಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ನಿಗಮ ಮಂಡಳಿಯ ನೌಕರರೇ, ಈ ದಿನ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ಸದಸ್ಯರಿಗೆ, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರಿಗೂ ಕೂಡ ಅವರ ತಂದೆ ತಾಯಿಯವರಿಗೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂತಹ ಭಾರೀ ಲಾಭಕರವಾದ ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪನ್ನು ಈ ದಿನ ಚರ್ಚೆ ಮಾಡೋಣ. ಈ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಅತ್ಯಂತ ಅವಶ್ಯಕವಾದ ತೀರ್ಪು ಅಂತಲೇ ಹೇಳ್ಬೋದು. ಏನಿದು ತೀರ್ಪು, ಇದರಿಂದ ಆಗುವಂಥ ಉಪಯೋಗ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಹಗಲು ರಾತ್ರಿ ಎನ್ನದೆ ಕರ್ತವ್ಯ ನಿರ್ವಹಿಸಿ ಏನಾದರೂ ಅನಾಹುತಗಳಾಗಿ ಮರಣ ಹೊಂದುವಂಥ ಸರ್ಕಾರಿ ನೌಕರರು, ಅವರ ಕುಟುಂಬ ವರ್ಗ ಅನಾಥವಾಗತ್ತೆ. ಅವರಿಗೆ ಯಾವುದೇ ಆರ್ಥಿಕ ಬೆಂಬಲ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಆ ಕುಟುಂಬಕ್ಕೆ, ಆ ಕುಟುಂಬದ ಸದಸ್ಯರಿಗೆ ಒಂದು ಗುಡ್ ನ್ಯೂಸನ್ನು ಕೊಡುವಂಥ ತೀರ್ಪನ್ನು ಕೊಟ್ಟಿದೆ. ಅದು ಏನು ಅಂತ ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಒಂದು ವಿಶೇಷವಾದ ಮಾಹಿತಿ ಅಂತ ಹೇಳ್ಬೋದು. ಅನುಕಂಪದ ಆಧಾರದಲ್ಲಿ ಸರ್ಕಾರಿ ನೌಕರಿಗೆ ನೇಮಕಾತಿ ಮಾಡುವ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಯಾರು ಅನುಕಂಪದ ಆಧಾರದಲ್ಲಿ ನೌಕರಿಯನ್ನು ಪಡ್ಕೊಬೇಕು, ಯಾರಿಗೆಲ್ಲ ಹಕ್ಕಿದೆ, ಕುಟುಂಬ ಸದಸ್ಯರಿಗೆ ಯಾರಿಗೆ ಹಕ್ಕಿದೆ, ಮೃತ ಸರ್ಕಾರಿ ನೌಕರನ ಹೆಂಡತಿಗ, ಮಕ್ಕಳಿಗ ಯಾರಿಗೆ ಹಕ್ಕಿದೆ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಹೆಣ್ಮಕ್ಳಿಗೆ. ವಿವಾಹಿತ ಪುತ್ರಿಯರಿಗೂ ಕೂಡ ಸುಪ್ರೀಂ ಕೋರ್ಟ್ ಸಿಹಿ ಸುದ್ದಿಯನ್ನು ನೀಡಿದೆ. ಕುಟುಂಬದ ವ್ಯಾಪ್ತಿಯಲ್ಲಿ, ಫ್ಯಾಮಿಲಿ ಅಂಡರಲ್ಲಿ ವಿವಾಹಿತ ಹೆಣ್ಣು ಮಕ್ಕಳು ಕೂಡ ಬರ್ತಾರೆ, ಅವರನ್ನು ಹೊರಗಿಡಲು ಸಾಧ್ಯ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ. ಅಲಹಾಬಾದ್ ಹೈಕೋರ್ಟ್ ನೀಡಿರುವ ತೀರ್ಪನ್ನು ವಜಾ ಮಾಡಿ ಈ ತೀರ್ಪನ್ನು ನೀಡಿದೆ. ಮದುವೆ ಕಾರಣಕ್ಕಾಗಿ ಮಹಿಳೆಯ ಐಡೆಂಟಿಟಿಯನ್ನು ಕಳೆದುಕೊಳ್ಳೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಹಿಂದಿನ ಕಾಲದಲ್ಲಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಒಂದು ಮಾತು ಇತ್ತು. ಆದರೆ ಈ ಆದೇಶದಿಂದ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಲ್ಲ, ಕೊಟ್ಟ ಹೆಣ್ಣು ಕೂಡ ತಂದೆಯ ಆಸ್ತಿಗಳಿಗೆ ಹಕ್ಕುದಾರಲಾಗ್ತಾಳೆ, ತಂದೆಯ ಎಲ್ಲ ವಸ್ತುಗಳಿಗೆ ಹಕ್ಕುದಾರಳಾಗ್ತಾಳೆ. ಅವಳು ಬೇರೆ ಕುಟುಂಬ ಅಲ್ಲ, ತಂದೆಯ ಕುಟುಂಬವೇ ಅಂತ ಹೇಳಿ ಈ ತೀರ್ಪಿನ ಸಾರಾಂಶವನ್ನು ಹೇಳಿದೆ. 14 ವರ್ಷಗಳ ಹಳೆಯ ವಿವಾದಕ್ಕೆ ಸುಪ್ರೀಂ ಕೋರ್ಟ್ ತೆರೆ ಎಳೆದಿದೆ. ಗಣನೀಯ ತೊಂದರೆ ಹಾಗೂ ವಿಳಂಬದ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ತೀರ್ಪನ್ನು ಮಾರ್ಪಡಿಸಬಹುದು ಅಂತ ಹೇಳಿ ಕೂಡ ತೀರ್ಪನ್ನು ನೀಡಿದೆ. ಕುಟುಂಬದ ವ್ಯಾಖ್ಯಾನದಲ್ಲಿ ಪುತ್ರಿಯರನ್ನು ಹೊರಗಿಡಲು ನ್ಯಾಯಸಮ್ಮತವಲ್ಲ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿ ಕೂಡ ಹೇಳುವ ಮೂಲಕ ಕುಟುಂಬ ವ್ಯಾಪ್ತಿಗೆ ಹೊಸ ವ್ಯಾಖ್ಯಾನವನ್ನು ಬರೆದಿದೆ. ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ PS ನರಸಿಂಹ ಹಾಗೂ ಗೌರವಾನ್ವಿತ ನ್ಯಾಯಾಧೀಶರಾದ ಅಲೋಕ್ ಅರಾಧೆ ಅವರಿದ್ದ ನ್ಯಾಯಪೀಠದಲ್ಲಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಅನುಕಂಪ ಆಧಾರದಲ್ಲಿ ನೇಮಕಾತಿ ವಿಚಾರದಲ್ಲಿ ವಿವಾಹಿತ ಪುತ್ರಿಯರನ್ನು ಕುಟುಂಬದ ವ್ಯಾಪ್ತಿಯಲ್ಲಿ ಹೊರಗಿಡಲು ಸಾಧ್ಯವಿಲ್ಲ ಅಂತ ಹೇಳಿದೆ. ಕುಟುಂಬದ ವ್ಯಾಪ್ತಿಯಲ್ಲಿ ವಿವಾಹಿತ ಪುತ್ರಿಯರನ್ನು ಹೊರಗಿಟ್ಟಿದ್ದಂತಹ ಅಲಹಾಬಾದ್ ಹೈಕೋರ್ಟ್ ನೀಡಿರುವ ತೀರ್ಪನ್ನು ವಜಾಗೊಳಿಸಿ ಆದೇಶವನ್ನು ನೀಡಿದೆ. ನ್ಯಾಯಬೆಲೆ ಅಂಗಡಿಯೊಂದರಲ್ಲಿ ಡೀಲರ್ ಆಗಿ ಮೃತಪಟ್ಟ ಬಳಿಕ ಅವರ ಪುತ್ರಿಯರು ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು. ಅವಲಂಬನೆ, ಹಣಕಾಸಿನ ಅಗತ್ಯ, ವಸತಿ ಹಾಗೂ ಡೀಲರ್ಶಿಪ್ಪಿಗೆ ಸಂಬಂಧಪಟ್ಟ ಹೊಣೆಗಾರಿಕೆಯನ್ನು ನಿರ್ವಹಿಸಲು
ಅರ್ಜಿದಾರರು ಸಮರ್ಥವಂತ ಪರಿಗಣಿಸಬೇಕು. ಅವಲಂಬನೆ ವಾಸ್ತವದಲ್ಲಿ ಪ್ರಶ್ನೆಯಾಗಿದೆ. ಮದುವೆಯಾದ ಮಾತ್ರಕ್ಕೆ ಹೆಣ್ಣು ಮಕ್ಕಳು ಆಕೆಯ ತವರಿನೊಂದಿಗೆ ಇರುವಂಥ ಸಂಬಂಧವನ್ನು ಕಳೆದುಕೊಳ್ಳೋದಿಲ್ಲ ಅಥವಾ ತವರು ಕುಟುಂಬದ ಮೇಲಿನ ಅವಲಂಬನೆ ಕಡಿಮೆ ಆಗೋದಿಲ್ಲ ಅಂತ ಹೇಳಲು ಸಾಧ್ಯವಿಲ್ಲ. ಈ ರೀತಿ ಹೆಚ್ಚಿನ ಸಂದರ್ಭದಲ್ಲಿ ಪುತ್ರಿಯರು ಕುಟುಂಬದ ವ್ಯಾಖ್ಯಾನಕ್ಕೆ ಒಳಪಟ್ಟಿದ್ದರೂ ಕೂಡ ಕುಟುಂಬದ ಮೇಲೆ ಅವಲಂಬನೆ ಇರೋದಿಲ್ಲ ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ. ಮದುವೆ ಆಗಿದ್ದರೂ ಕೂಡ ಎಷ್ಟೋ ಹೆಣ್ಣು ಮಕ್ಕಳು ತನ್ನ ತಂದೆ ತಾಯಿಯ ಮೇಲೆ ಅವಲಂಬಿತರಾಗಿರ್ತಾರೆ. ತವರು ಮನೆಯನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡೋದಿಲ್ಲ. ಹಾಗಾಗಿ ಅವರು ಆ ಮನೆಯಿಂದ ಹೊರಗಿರ್ತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ತೀರ್ಪಿನ ಸಾರಾಂಶ ಆಗಿದೆ. ಮದುವೆಯಾದ ಹೊರತಾಗಿಯೂ ಪುತ್ರರನ್ನು ಕುಟುಂಬದ ವ್ಯಾಖ್ಯಾನದಿಂದ ಹೊರಗಿಡಲು ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಹೆಣ್ಣು ಮಕ್ಕಳನ್ನು ಕೂಡ ಹೊರಗಿಡುವುದು ತಪ್ಪು. ಮದುವೆಯಾದ ಹೆಣ್ಣು ಮಕ್ಕಳು ಬೇರೆ ಕುಟುಂಬದ ಭಾಗವಾಗುತ್ತಾರೆ ಹಾಗೂ ತವರು ಕುಟುಂಬದೊಂದಿಗೆ ಎಲ್ಲ ಬಾಂಧವ್ಯವನ್ನು ಕಳೆದುಕೊಳ್ತಾರೆ ಎಂಬ ಹಳೆ ಕಾಲದ ಲಿಂಗ ತಾರತಮ್ಯ ಧೋರಣೆ ಇಲ್ಲಿದೆ. ಇದು ಸಂವಿಧಾನದ ಸಮಾನತೆಯ ಆಶಯಗಳಿಗೆ ವಿರುದ್ಧವಾಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ. ವಿವಾಹಿತ ಪುತ್ರಿಯರು ತವರು ಮನೆಯ ಅಗತ್ಯತೆಗಳನ್ನು ಪೂರೈಸದೇ ಇರಬಹುದು ಎಂಬ ರಾಜ್ಯದ ವಾದವನ್ನು ಅಸಮರ್ಥನೀಯ ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ. ಅರ್ಜಿದಾರರು ಮದುವೆಯಾದ ಬಳಿಕ ಅದೇ ಊರಿನಲ್ಲಿ ಇದ್ದುಕೊಂಡು ನ್ಯಾಯಬೆಲೆ ಅಂಗಡಿಯ ಕಾರ್ಯಾಚರಣೆಯಲ್ಲಿ ತಾಯಿಗೆ ಸಕ್ರಿಯವಾಗಿ ಸಹಕಾರವನ್ನು ನೀಡ್ತಾಯಿದ್ರು. ತಾಯಿಯ ಸಾವಿನ ಬಳಿಕ ಅವರೊಂದಿಗೆ ಇನ್ನೊಬ್ಬ ಸಹೋದರಿ ಸೇರಿಕೊಂಡ್ರು. ಅವರು ಅಂಧರಾಗಿದ್ದರಿಂದ ಅವರ ಪೋಷಣೆ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು ಎಂಬುದನ್ನು ಪರಿಗಣಿಸಿದೆ. ಅನುಕಂಪದ ಆಧಾರದ ನೌಕರಿ ನೇಮಕಾತಿ ಕೋಟಾವು ಉತ್ತರಾಧಿಕಾರಿ ಹಕ್ಕನ್ನು ಅಥವಾ ಡೀಲರ್ಶಿಪ್ ಅನುವಂಶೀಯ ಹಕ್ಕ ಉದ್ದೇಶವನ್ನು ಹೊಂದಿಲ್ಲ. ಬದಲಾಗಿ ಮೃತ ಡೀಲರ್ ಅವರ ಅವಲಂಬನಿತ ಕುಟುಂಬಕ್ಕೆ ತಕ್ಷಣ ಹಣಕಾಸು ಪರಿಹಾರ ಒದಗಿಸುವುದು ಹಾಗೂ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ನಿರಂತರತೆಯನ್ನು ಕಾಪಾಡಿಕೊಳ್ಳೋ ಅಗತ್ಯ ಇದೆ ಅಂತ ಹೇಳಿ ತಿಳಿಸಿದೆ. ಉನ್ನತ ಶೈಕ್ಷಣಿಕ ಅರ್ಹತೆ ಮುಚ್ಚಿಟ್ಟರೆ ಉದ್ಯೋಗಿ ವಜಾ ಮಾಡೋದು ಡಿಸ್ಮಿಸ್ ಮಾಡೋಕ್ಕೆ ಸಾಧ್ಯವೇ ಎಂಬ ಪ್ರಶ್ನೆಗೂ ಕೂಡ ಇಲ್ಲಿ ಉತ್ತರವನ್ನು ನೀಡಿದೆ. ನಿರ್ದಿಷ್ಟ ಉದ್ಯೋಗದ ಅಗತ್ಯವಿರುವ ಎಜುಕೇಷನ್ ಕ್ವಾಲಿಫಿಕೇಷನ್ ಮುಚ್ಚಿಟ್ಟರೆ ಸರ್ಕಾರಿ ಉದ್ಯೋಗಿ ಸೇವೆಯಿಂದ ವಜಾ ಮಾಡಬಹುದು ಎಂಬ ತೆಲಂಗಾಣ ಹೈಕೋರ್ಟ್ ಆದೇಶವನ್ನು ಪರಿಶೀಲನೆಗೆ ಒಳಪಡಿಸಲು ಸುಪ್ರೀಂ ಕೋರ್ಟ್ ಮಂಗಳವಾರ ಸಮ್ಮತಿಯನ್ನು ವ್ಯಕ್ತಪಡಿಸಿದೆ. ಸಹಾಯಕ ಹುದ್ದೆಗೆ ನೇಮಕವಾಗಿದ್ದ ಪರಿಶಿಷ್ಟ ಪಂಗಡದ ವ್ಯಕ್ತಿಯೊಬ್ಬರು ಅಗತ್ಯ ವಿದ್ಯಾರ್ಹತೆಯಾದ 10ನೇ ತರಗತಿ ಬದಲಾಗಿ ಇಂಟರ್ಮೀಡಿಯೇಟ್ ಶಿಕ್ಷಣ ಪೂರೈಸಿದ್ರು ಅದನ್ನು ಮುಚ್ಚಿಟ್ಟು ಎಂಬ ಕಾರಣಕ್ಕೆ ಕೇಂದ್ರ ಸರ್ಕಾರವು ಅವರ ಸೇವೆಯನ್ನು ವಜಾಗೊಳಿಸಿ ನಿರ್ಧಾರ ಸರಿಯಾಗಿದೆ ಅಂತ ಹೇಳಿ ತೆಲಂಗಾಣ ಹೈಕೋರ್ಟ್ ತೀರ್ಪನ್ನು ನೀಡಿತ್ತು. ಈ ತೀರ್ಪನ್ನು ಪ್ರಶ್ನಿಸಿ ಪವಾರ್ ಸುಭಾಷ್ ರವರು ಸಲ್ಲಿಸಿದ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿಗಳಾದ PS ನರಸಿಂಹ, ಅರವಿಂದ್ ಕುಮಾರ್ ಹಾಗೂ ಶ್ರೀ ಚಂದ್ರಶೇಖರ್ ಅವರಿದ್ದ ವಿಭಾಗೀಯ ಪೀಠ ಕೇಂದ್ರಕ್ಕೆ ನೋಟಿಸನ್ನು ಜಾರಿ ಮಾಡಿದೆ. ಮೇಲ್ನೋಟಕ್ಕೆ ಈ ತೀರ್ಪು ದೋಷಪೂರಿತ, ಅಗತ್ಯಕ್ಕಿಂತ ಹೆಚ್ಚಿನ ಶೈಕ್ಷಣಿಕ ಅರ್ಹತೆ ಹೊಂದಿದ್ದಾರೆ ಎಂಬ ಕಾರಣಕ್ಕೆ ಅನರ್ಹತೆ ಕಾರಣವಾಗಲಾಗದು ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಆದ್ದರಿಂದ ಹೈಕೋರ್ಟ್ ತೀರ್ಪನ್ನು ಪರಿಶೀಲನೆಗೆ ಒಳಪಡಿಸುವ ಅಗತ್ಯ ಇದೆ ಅಂತ ಹೇಳಿ ಕೂಡ ತಿಳಿಸಿದೆ. ಯಾರಿಗೆಲ್ಲ ಈ ರೀತಿ ತೊಂದರೆಗಳು ಏನಾದರೂ ಆಗಿದ್ದರೆ ಅವರೆಲ್ಲರಿಗೂ ಉಪಯೋಗ ಆಗುವಂತೆ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಉಪಯೋಗ ಆಗುವಂತಹ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಆ ತೀರ್ಪಿನ ಉಪಯೋಗವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ತೀರ್ಪುಗಳು ಸರ್ಕಾರಿ ನೌಕರರಿಗೆ ಉಪಯೋಗ ಆಗುವಂತಹ ಮಾಹಿತಿಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ